ನಮಸ್ಕಾರ ಸ್ನೇಹಿತರೆ, ಇದು ನ್ಯಾಮತಿ ತಾಲೂಕು ಗಂಗನಕೋಟೆ ಗ್ರಾಮದಲ್ಲಿ ಸರ್ವೆ ನಂಬರ್ 32/1 ಜಮೀನಿಗೆ ಸೇರಿದ ಮಾಲೀಕರಾದ ಮೊಹಮ್ಮದ್ ಇಮ್ತಿಯಾಜನ ಜಮೀನು. ಇದು ನೋಡ್ಬೋದು, ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಬೆಂಕಿನ ರೋಡಿನಲ್ಲಿ ಬೆಂಕಿ ಹಚ್ಚಿ ಅಕ್ಕಪಕ್ಕದ ಜಮೀನುಗಳ ಸುಟ್ಟು ಇವರು ನೋಡ್ಬೋದು. ಈಗ ಇವರು ಅಡಿಕೆ ತೋಟವನ್ನು ತೋರಿಸುವಂಥ ಕೆಲಸ ಮಾಡ್ತಾನೆ. ತೆಂಗಿನ ಗಿಡ ಮತ್ತು ಅಡಿಕೆನ ಗಿಡಗಳು ಸುಮಾರು 150ಕ್ಕೂ ಹೆಚ್ಚು ಗಿಡಗಳು ಹಾಳಾಗಿ ಈ ರೈತ ಸುಮಾರು 5-6 ವರ್ಷಗಳಿಂದ, ಎಷ್ಟು ವರ್ಷಗಳಿಂದ ಸರ್? 13 ವರ್ಷಗಳಿಂದ ಸಾಕುವಂಥ ಮಗಳ ರೀತಿಯಲ್ಲೇ ಸಾಕಿ ಕಷ್ಟಗಳ ಪೂರೈಸಿ ಫಸಲು ಬಂದತ್ತು. ಅದು 150 ಗಿಡಗಳು ಕೂಡ ಹಾಳಾಗಿದೆ ಅದನ್ನು ಅವರು ಹೇಳ್ತಾ ಇದ್ದಾರೆ. ತೆಂಗು ಗಿಡ ಹಾಳಾಗಿದೆ, ಇದು ಗಾಳಿ ಗಿಡ ತೋರಿಸುವಂಥದ್ದು ಕೂಡ ಮಾಡ್ತಾನೆ. ಇಲ್ಲಿ ಸುಮಾರು 150ಕ್ಕೂ ಹೆಚ್ಚು ಗಿಡಗಳು, ಅಡಿಕೆಗಳು, ಸಸಿಗಳು, ನೋಡಿ ಸಸಿ ಅಲ್ಲ ಇದು ಗಿಡ ತೋರಿಸುವಂಥ ಮಾಡ್ತಾನೆ. ಇದು ಅವ್ರು ರೈತರು ಕಂಗಾಲಾಗಿದ್ದಾರೆ. ಸುಮಾರು 150 ಗಿಡ ಹಾಳಾಗುತ್ತೆ ಅನ್ನೋದಾದರೆ ಸುಮಾರು 15 ವರ್ಷಗಳಿಂದ ಸಾಕಿ ಈ ಕಿಡಿಗೇಡಿಗಳು ಮದ್ಯ ಸೇವನೆಯನ್ನು ಮಾಡಿ ಸಿಗರೇಟನ್ನು ಬಿಟ್ಟು ರೋಡ್ನಲ್ಲಿ ಅಕ್ಕಪಕ್ಕದ ಎಲ್ಲ ತೋಟಗಳು ಹಾಳಾಗಿ ಫೈರ್ ಇಂಜಿನ್ ಕೆಡಿಸುವಂಥ ಕೆಲಸ ಆಗಿದೆ. ಆ ಫೈರ್ ಇಂಜಿನ್ ಅವರು ಬರದೇ ಇದ್ದಿದ್ರೆ ಇವರ ತೋಟವೇ 25 ಎಕರೆ ತೋಟ ಹಾಳಾಗ್ತಿತ್ತು ಅನ್ನೋದು ಕೂಡ ಈ ರೈತರು ಹೇಳುವಂಥದ್ದು ಮಾಡ್ತಾರೆ. ನೋಡ್ಬೋದು ಸ್ನೇಹಿತರೆ, ಇದೆಲ್ಲ ಜಮೀನು ಚಾನಲ್ಗೆ ಸೇರಿರೋಂಥದ್ದು ವಿಚಾರ. ಇವ್ರ ಜಮೀನಲ್ಲೇ ಹೋಗಿದೆ ಚಾನಲ್ಲು. ಇವರು ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ತಾಲೂಕು ಮಟ್ಟದ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆಯವರು ಪರಿಹಾರ ಕೊಡಬೇಕು ಅನ್ನೋದು ಕೂಡ ಇವರು ವಾದ ಆಗಿದೆ. ಅವ್ರನ್ನೇ ಕೇಳೋಣ ಈಗ. ನಮಸ್ತೆ. ನಮಸ್ತೆ. ನಾವು ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ, ಗಂಗನಕೋಟೆ ಗ್ರಾಮ. ಈ ಸರ್ವೆ ನಂಬರು 37/1. ಆ ತೋಟ 5 ಎಕರೆ ತೋಟ. 5 ಎಕರೆ ತೋಟದಾಗ ಏನಾಗಿದೆ ಅಂತ ಹೇಳಿದರೆ, 3:30 ಗಂಟೆ ಸುಮಾರು ಹಗಲೊತ್ತು 3:30 ಗಂಟೆ ಟೈಮಿಗೆ ಏನು ಬೇಕಂತ ಹಚ್ಚಿಯಾರೋ ಏನು ಹಚ್ಚಿಯಾರೋ ಒಟ್ಟು ನಮ್ಮ ತೋಟದ ಮುಂದೆ ಬೆಂಕಿ ಹಚ್ಚಿದ್ದಾರೆ. ಹಚ್ಚಿದ ಕೂಡಲೇ ಏನಾಗೈತೆ, ಗಾಳಿಗೆ ನಮ್ಮ ತೋಟಕ್ಕೆ ಪೂರ್ತಿ ಹಾನಿಯಾಗಿದೆ. ಬೆಂಕಿ ಹಚ್ಚಿ ಹಾನಿಯಾಗಿದೆ. ಎಷ್ಟು ಗಿಡಗಳಿಗೆ ಹಾನಿಯಾಗಿದೆ ಅನ್ನೋದು? ನಮ್ಮ ಸುಮಾರು ಒಂದು 180 ಗಿಡ ಹಾನಿಯಾಗಿದೆ. ಅಡಿಕೆ 180 ಗಿಡ, ತೆಂಗು 10 ಗಿಡ, ಸಾಗಾಣಿ 10 ಗಿಡ, ತ್ಯಾಗ ಇದು ಸುಬಾಬಲ್ಲ ಸಿಲ್ವರು ಒಂದು 15 ಗಿಡ ಅನಾಹುತ ಆಗಿದೆ. ಪೈಪ್ ಲೈನು ಹಾಳಾಗಿದೆ. ಸುಮಾರು ಒಂದು 60 ಜಟ್ಟು ಪೈಪ್ ಲೈನು ಹೋಗಿದೆ. ಅದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದರೆ, ನಾವು ತಹಸೀಲ್ದಾರನ್ನ ಕಾಣುವಂಥದ್ದು ಆಯ್ತಾ, ಅಥವಾ ನಿಮ್ಮ ಶಾಸಕರಾದ DG ಶಾಂತನಗೌಡರಿಗೆ ಫೋನಿನ ಕರೆ ಏನಾದ್ರು ಮಾಡಿದ್ರಿ ಹಾಗೂ ಅಂತೇಳಿ? ನಾವು DG ಶಾಂತನಗೌಡರಿಗೆ, ನಮ್ಮ ಶಾಸಕರಿಗೆ, ಹೊನ್ನಾಳಿ ತಾಲೂಕು ಶಾಸಕರಿಗೆ ನಾನು ಫೋನ್ ಮಾಡಿದೆ. ಯಾವ ಟೈಮಿಗೆ ಅಂದರೆ 7 ಗಂಟೆ ಸುಮಾರು ನಾನು ಫೋನ್ ಮಾಡಿದೆ, ಕಾರ್ನ್ಯಾಗ ಹೋಗ್ಬೇಕಾರೆ. ಆವಾಗ ಒಂದು ಪಟ ಎತ್ತಿಲ್ಲ ಶಾಂತನಗೌಡರು. ಸೆಕೆಂಡ್ ಟೈಮಿಗೆ ಎತ್ತಿದ್ರು. ಏನಪ್ಪ ದಾದ ಅಂತ ಹೇಳಿದ್ರಪ್ಪ, ಹಿಂಗೆ ಫೋನ್ ಮಾಡಿಬಿಟ್ಟಿಲ್ಲ ಅಂದರೆ, ನಾ ಅಂದೆ, ಗೌಡ್ರೆ ಈ ನಮ್ಮ ತೋಟಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಅನಾಹುತಾಗಿ ಯಾರೋ 3:30 ಗಂಟೆ ಸುಮಾರು ಬೆಂಕಿ ಹಚ್ಚಿದ್ದಾರೆ. ಪೂರ್ತಿ ತೋಟ ಸುಟ್ಟು ಹೋಗಿದೆ. ಫೈರ್ ಇಂಜನ್ನಿಗೆ ಯಾರೋ ಫೋನ್ ಮಾಡಿದ್ದಾರೆ. ನಾನು ಶಿವಮೊಗ್ಗದಲ್ಲಿದ್ದೆ. ಫೈರ್ ಇಂಜನ್ ಫೋನ್ ಮಾಡಿದ್ಕೊಂಡೆ ಫೈರ್ ಇಂಜನ್ ಬಂದಿದೆ. ಬಂದು ಅರ್ಧ ತೋಟ ಸುಟ್ಟು ಆದಮೇಲೆ 100-180 ಗಿಡ ಸುಟ್ಟಾದಮೇಲೆ ಫೈರ್ ಇಂಜನ್ ಬಂದು ಕೆಡಿಸಿದೆ. ಅದ್ರ ಮೇಲೆ ಭಾಳ ಅನಾಹುತ ಆಗಿದೆ. 13 ವರ್ಷದ ಗಿಡ. ಅವರು ನಮ್ಮ ಶಾಸಕರು ಏನಂತ ಹೇಳಿದ್ರೆ, ನೋಡಪ್ಪ ಎಷ್ಟು ವರ್ಷದ ಗಿಡ ಅಂತ ಕೇಳಿದರು. 13 ವರ್ಷದ ಗಿಡ ಅಂತ ಹೇಳಿದೆ. ಇಲ್ಲ ಭಾಳ ಅನಾಹುತ ಆಗೈತಲ್ಲಪ್ಪ, ಒಂದು ಕೆಲಸ ಮಾಡು, ಫಸ್ಟ್ ತಹಸೀಲ್ದಾರಿಗೆ ಹೋಗಿ ಒಂದು ಅರ್ಜಿ ಕೊಡು. ಅದ್ರ ಮೇಲೆ ಕೃಷಿ ಇಲಾಖೆಗೆ ಒಂದು ಕೊಡು. ಅದ್ರ ಮೇಲೆ ತೋಟಗಾರಿಕೆ ಇಲಾಖೆ ಕೊಡು. ನಾ ಬೆಳಗ್ಗೆ ಬಂದು ಶನಿವಾರ ಬೆಳಗ್ಗೆ ಬರ್ತೇನೆ. ನಾನು ಶನಿವಾರ ಬೆಳಗ್ಗೆ ಬಂದರೆ ನೀನು ಶನಿವಾರ ಸಂಗಲ್ಲ ಬಾ. ಅದ್ರ ಮೇಲೆ ಏನು ನಾನು ಆಫೀಸರಿಂದ ಇದಲ್ಲ, ಅವರಿಂದ ಏನು ಕ್ರಮ ತೊಗೊಂಡು ನಾನು ನಿನಗೆ ಪರಿಹಾರ ಕೊಡಿಸೋದು ನನ್ನ ಜವಾಬ್ದಾರಿ. ಅದ್ರ ಮೇಲೆ ಸೀದಾ ತಹಸೀಲ್ದಾರ ಹೋದೆ. ನಾನು ಶಿವಮೊಗ್ಗದಿಂದ ಬಂದು ನ್ಯಾಮತಿಗೆ ಹೋದೆ. ತಹಸೀಲ್ದಾರಿಗೆ ಕಂಡೆ. ತಹಸೀಲ್ದಾರ್ ಮೀಟಿಂಗ್ನಾಗಿದ್ದರು. ಅವರು 15 ಗಂಟೆ ಬಿಟ್ಟು ಬಂದರು. ಹೋದೆ ತಹಸೀಲ್ದಾರ ಕುರ್ಚಿ ಹತ್ರ ಹೋದೆ. ಏನು ರೀ ಸಮಾಚಾರ ಅಂದರು. ಇಲ್ಲ ಸರ್, ಈ ಥರ ಅನಾಹುತ ಆಗ್ಬಿಟ್ಟಿದೆ, ಬೆಂಕಿ ಹಚ್ಬಿಟ್ಟಿದೆ, ಗಂಗನಕೋಟೆ ಗ್ರಾಮ ಅದು. ಏನಾಯ್ತು ಅಂತೇಳಿ ಯಾವನು ಬೆಂಕಿ ಹಚ್ಚಿ 3:30 ಗಂಟೆ ಟೈಮಿಗೆ ಹೋಗ್ಬಿಟ್ಟಿದೆ. ಸುಮಾರು 180 ಗಿಡ ಸುಟ್ಟು ಹಾನಿಯಾಗಿದೆ. ನಾನು ಶಾಸಕರಿಗೆ ಫೋನ್ ಮಾಡಿದೆ, ಬೆಂಗಳೂರಾಗಿದ್ದರು. ಒಂದು ಕೆಲಸ ಮಾಡಪ್ಪ, ಹೋಗಿ ನೀವು ಫಸ್ಟ್ ತಹಸೀಲ್ದಾರಿಗೆ ಕೊಡು ಅಂತ ಹೇಳಿದ್ದೆ. ನಾನು ಬಂದಿದ್ದೇನೆ ಸರ್ ನಿಮ್ಮ ಹತ್ರ. ಅದ್ಮೇಲೆ ನೀವು ಏನು ಕ್ರಮ ತೊಗೊಳ್ತೀನಿ ಮತ್ತು ಹೇಳಿ ಅಂತೇಳಿ ಹೇಳಿದೆ. ಏನು ದಾಖಲೇಬೇಕು ಅಂತ ಕೂಡಲೇ ಅವರು VAಗೆ ಫೋನ್ ಮಾಡಿದರು. ಗಾನ್ಗೆ VA ಫೋನ್ ಮಾಡಿದ ಕೂಡಲೇ ಈ ಥರ ಆಗಿದೆ ಅಂತಪ್ಪ, ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಬರ್ರಿ ಅಂತೇಳಿ ಅವ್ರು ಹೇಳಿದರು ಪಾಪ ತಹಸೀಲ್ದಾರು. ಅವ್ರು ಇಮಿಡಿಯೇಟ್ಲಿಂದ 4:15 ಗಂಟೆಗೆ VAನು
ಅದ್ರ ಮೇಲೆ ಕೃಷಿ ಇಲಾಖೆಯವರು ಇಬ್ಬರು ಸೇರಿ ಬಂದರು. ಅವ್ರು ಬಂದು ಎಲ್ಲ ನನಗೆ ಫೋನ್ ಮಾಡಿದರು. ನನಗೆ ಫೋನ್ ಮಾಡಿದ್ದೆ, ಹ್ಞೂನಪ್ಪ ಹಿಂಗೆ ಆಗಿದೆ, ಬರ್ತೀರಾ ಏನೋ ಅಂದೆ. ಹ್ಞೂ ಸಾಹೇಬ್ರ ಬರ್ತೀವಿ, 5 ಗಂಟೆ ಸುಮಾರು ಬರ್ತೀವಿ, ಇಬ್ಬರು ಸೇರಿ ಏನೋ ನಾನು ಬರ್ತೀವಿ, ಇನ್ಸ್ಪೆಕ್ಷನ್ ಮಾಡಿ ಹೇಳಿದ್ದಾರೆ ತಹಸೀಲ್ದಾರು ಅಂತೇಳಿ ಬಂದರು. ಅವರು ಸುಮಾರು 5:15 ಗಂಟೆ ಟೈಮಿಗೆ ಬಂದು ನನಗೂ ನಿಲ್ಲಿಸ್ಕೊಂಡು ಇನ್ಸ್ಪೆಕ್ಷನ್ ಮಾಡಿ ಭಾಳ ಅನಾಹುತ ಆಗಿದೆ, ಪೈಪ್ ಲೈನು ಹೋಗಿದೆ, ಎಲ್ಲ ಹೋಗಿದೆ ಸಾಹೇಬ್ರೆ ಅಂತೇಳಿ ಫೋಟೋ ಹೊಡ್ಕೊಂಡು ನಮಗೂ ನಮ್ಮ ಅಣ್ಣ ಇದ್ದರು, ಎಲ್ಲರೂ ಇದ್ದರು. ಅವ್ರ ಪಾಪ ಹೇಳಿಕೆ ಕೊಟ್ಟು ರಿಪೋರ್ಟ್ ಮಾಡಿ ನಾವು ನಾಳೆ ಕೊಡ್ತೀವಿ ನಿಮಗೆ, ಫೋಟೋ ಹೊಡ್ಕೊಂಡು ಹೋದ್ರು ನಮಗೆ ನಿಲ್ಲಿಸ್ಕೊಂಡು ಕೊಟ್ಟು ಎಲ್ಲ. ಇವತ್ತು ಹೋಗಿದ್ವಿ, ಶನಿವಾರ ಮಧ್ಯಾಹ್ನ ಹೋಗಿದ್ವಿ, ರಿಪೋರ್ಟಿಗೆ ಎಲ್ಲ ಕೊಟ್ಟು ದಾಖಲೆಲ್ಲ ಕೊಟ್ಟು ಬಂದ್ವಿ. ರಿಪೋರ್ಟ್ ಸೋಮವಾರ ಬೆಳಿಗ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು ಎಷ್ಟು ಲಕ್ಷದ ಮೌಲ್ಯದ ಅಡಿಕೆ ಗಿಡ ಹಾಳಾಗಿದೆ ಅನ್ನೋದು? ಸುಮಾರು ಒಂದು 4 ಲಕ್ಷ ರೂಪಾಯಿದು ಎಲ್ಲ ಟೋಟ್ಲಿ ಸೇರಿ 4 ಲಕ್ಷ ರೂಪಾಯಿದು ಅನಾಹುತ ನಮಗೆ ಆಗಿದೆ. 13 ವರ್ಷದಿಂದ ನಾವು ಕಾಪಾಡಿ ಅದಕ್ಕೆ ಸಾಕಿ ಸಲುವಿ, ಇಲ್ಲದೆ ಇಷ್ಟೆಲ್ಲ ಅನಾಹುತ ಆಗಿಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಮಗೆ ಆಶ್ವಾಸನೆಯನ್ನ ಏನನ್ನ ಕೊಡುವಂಥದ್ದಾಯ್ತು ಅಂತ ಹೇಳಿ ತೋಟಗಾರಿಕೆ ಇಲಾಖೆಯವರು ನಮಗೆ ಹೇಳಿದರು, ಏನು ಮಾಡ್ತೀವಿ, ನಾವು ಮಾಡಿದ್ದೀವಿ, ರಿಪೋರ್ಟ್ ಕೊಡ್ತೀವಿ, ತಹಸೀಲ್ದಾರಿಗೆ ಕೊಡ್ತೀವಿ, ನಿಮ್ಮ ಮುಂದಿನ ನೋಡ್ಕೊಳ್ರಿ, ಇಷ್ಟು ಆಗ್ಬೋದು, ಸುಮಾರು ಒಂದು 3 ಲಕ್ಷ ರೂಪಾಯಿ ಲಾಸ್ ಆಗಿದೆ ಅಂತೇಳಿ ಸ್ಪಾಟ್ನಾಗೆ ಹೇಳಿದರು. ಹೇಳಿ ಅದ್ರ ಮೇಲೆ ನಾವು ಏನಂತ ಹೇಳಿದ್ರು ಅಂದರೆ, ಈ ಪರಿಹಾರ ಆಯ್ತಲ್ಲ ಸರ್ಕಾರದಿಂದ ಬರೋದು ಸ್ವಲ್ಪ ಕಷ್ಟ ಅಂತ ಹೇಳಿದರು, MLA ಮಾಡಿಸ್ಕೊಂಬ ಅಂತೇಳಿ. ಆದರೂ ನಮಗೆ ನಮ್ಮ ಹೊನ್ನಾಳಿ ಶಾಸಕರು ಇದ್ದಾರಲ್ಲ ಶಾಂತನಗೌಡರು, ಪರಿಹಾರ ಸರ್ಕಾರದಿಂದನೇ ಆಗಲಿ ನಮಗೆ ತಾವು ನಮ್ಮ ಮೇಲೆ ವಿಶ್ವಾಸ ಇದ್ದರೆ, ಅದ್ರ ಮೇಲೆ ನಾವು ನಮ್ಮಂತದಿಂದ 100 ವರ್ಷದಿಂದನೂ ಅವರ ಜೊತೆಗೆ ಇದ್ದೀವಿ, ನಮ್ಮ ಮೇಲೆ ಅಭಿಮಾನ ಇದ್ದರೆ ಅವರು ಸರ್ಕಾರದಿಂದ ನಮಗೆ ಪರಿಹಾರ ಬಗೆಹರಿಸ್ಬೇಕು. ನಮ್ಮ ಹೊಟ್ಟೆ ಉರಿತಾ ಇದೆ. ಆದರೂ ನಮ್ಮ ಮೇಲೆ ಏನಪ್ಪ ಅಂತ ಹೇಳಿದರೆ 13 ವರ್ಷದಿಂದ ನಾವು ಸಾಕಿ ಹೊಟ್ಟೆಯವರೇ, ನಾನು ತೋಟಕ್ಕೆ 3 ದಿವಸ ಬಂದಿಲ್ಲ. ಆದರೂ ಮೀಡಿಯಾರಿಗೆ ಕರ್ಕೊಂಬಂದು ಇದೆಲ್ಲ ಹಿಂಗೆ ಆಗ್ಬೋದು, ಶಾಂತನಗೌಡರಿಗೆ ಹೋಗ್ಬೋದು ಈ ವಿಷಯ ಅಂಥೇಳಿ ನಾವು ಮೀಡಿಯಾದರಿಗೆ ಕರ್ಕೊಂಬಂದು ನಾವು ವೀಡಿಯೋ ಮಾಡಿದ್ದೀವಿ. ಆದರೂ ತಮ್ಮವರು ನೋಡ್ಕೊಂಡು ವೀಡಿಯೋನಾರೇ ನೋಡ್ಕೊಂಬಿಟ್ಟು ನಮಗೆ ಪರಿಹಾರದ್ದು ಏನು ಅವ್ರು ಕೊಟ್ಟೋದಾಗಲಿ ಸರ್ಕಾರದಿಂದನಾಗಲಿ ಅವ್ರು ಬಗೆಹರಿಸಿ ನಮಗೆ ಕೊಡೋಕ್ಕೆ ಪ್ರಯತ್ನ ಪಡಬೇಕು. ಇಷ್ಟೆಲ್ಲ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು, ನಮ್ಮ ಶಾಂತನಗೌಡರಿಗೂ ಧನ್ಯವಾದಗಳು, ಮೀಡಿಯಾದವರಿಗೂ ನಮಸ್ಕಾರ.